ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಆಪರೇಷನ್ ಗೃಹಜ್ಯೋತಿ. ನೀವೇನಾದರೂ ಗೃಹಜ್ಯೋತಿಯನ್ನ ಬಳಸ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಯಾಮಾರಿದ್ರೆ ಗೃಹಜ್ಯೋತಿ ರದ್ದಾಗುತ್ತೆ. ಎಚ್ಚರ ಎಚ್ಚರ. ಅಧಿಕಾರಿಗಳು ಬರ್ತಾರೆ, 6 ದಾಖಲೆ ರೆಡಿ ಮಾಡ್ಕೊಳ್ಳಿ. ಗೃಹಜ್ಯೋತಿಯನ್ನ ಬಳಸ್ತಾ ಇದ್ದೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಯಾಮಾರಿದ್ರೆ ಇಲ್ಲಿ ಒಂದು ವೇಳೆ ಗೃಹಜ್ಯೋತಿ ರದ್ದಾಗುತ್ತೆ, ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಅಧಿಕಾರಿಗಳು ಬರ್ತಾರೆ, 6 ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳಿ. ದಾಖಲೆ ಕೊಡದಿದ್ರೆ ಗೃಹಜ್ಯೋತಿಗೆ ಕಟ್ ಆಗುವಂಥದ್ದು. ಗೃಹಜ್ಯೋತಿ ಏನು ಸಿಗ್ತಾ ಇದೆ ಅದು ಕಟ್ ಆಗುತ್ತೆ. ಇಂದಿನಿಂದ ರಾಜ್ಯದಲ್ಲಿ ಗೃಹಜ್ಯೋತಿಗೆ ಭರ್ಜರಿ ಸರ್ಜರಿ ನಡೆಯಲಿದೆ. ಅನರ್ಹರ ಫಲಾನುಭವಿಗಳಿಗೆ ಜರಡಿಯನ್ನ ಹಿಡಿಯಲಿದೆ. ತಪ್ಪು ಮಾಹಿತಿಯನ್ನ ನೀಡಿದವರಿಗೆ ಕಾದಿದೆಯಾ ದಂಡದ ಭಾಗ್ಯ ಅಂತ. ಒಂದು ವೇಳೆ ನೀವು ತಪ್ಪು ಮಾಹಿತಿಯನ್ನು ಕೊಟ್ಟು ಗೃಹಜ್ಯೋತಿಯನ್ನು ಪಡೆದುಕೊಳ್ತಾ ಇದ್ರೆ ದಂಡ ಕಾದಿದೆಯಾ ಅಂತ. ಗೃಹಜ್ಯೋತಿ ಬಳಸ್ತಾ ಇದ್ರೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಒಂದು ವೇಳೆ ಯಾಮಾರಿದ್ರೆ ಗೃಹಜ್ಯೋತಿ ರದ್ದಾಗುತ್ತೆ. ಎಚ್ಚರವನ್ನು ವಹಿಸಿ. ಅಧಿಕಾರಿಗಳು ಬರ್ತಾರೆ, 6 ದಾಖಲೆಗಳನ್ನು ಕೇಳ್ತಾರೆ. ಆ ದಾಖಲೆಗಳನ್ನು ನೀವು ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ದಾಖಲೆ ಒಂದು ವೇಳೆ ನೀವು ಕೊಡದಿದ್ರೆ ಗೃಹಜ್ಯೋತಿ ಭಾಗ್ಯ ಏನಿದೆ ಅದು ಕಟ್ ಆಗುತ್ತೆ. ಇಂದಿನಿಂದ ರಾಜ್ಯದಲ್ಲಿ ಗೃಹಜ್ಯೋತಿಗೆ ಭರ್ಜರಿ ಸರ್ಜರಿ ನಡೆಯಲಿದೆ. ಅನರ್ಹ ಫಲಾನುಭವಿಗಳಿಗೆ ಜರಡಿ ಹಿಡಿಯಲಿದೆ ಸರ್ಕಾರ. ಅರ್ಹತೆ ಇಲ್ಲದೆ ಇದ್ರೂ ಗೃಹಜ್ಯೋತಿಯನ್ನ ಬಳಸ್ತಾ ಇರುವಂಥವರಿಗೆ ದಂಡದ ಭಾಗ್ಯ ಇದೆಯಾ? ತಪ್ಪು ಮಾಹಿತಿಯನ್ನ ನೀಡಿ ಗೃಹಜ್ಯೋತಿಯನ್ನ ಬಳಸ್ತಾ ಇದ್ರೆ ಸರ್ಕಾರ ಅವರಿಗೆ ದಂಡ ಹಾಕುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದೀಗ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಗೃಹಜ್ಯೋತಿ ಯೋಜನೆಗೆ ಸರ್ಕಾರ ಜರಡಿ ಹಿಡಿಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ತಪ್ಪು ಮಾಹಿತಿಯನ್ನು ನೀಡಿ ಯಾರೆಲ್ಲ ಗೃಹಜ್ಯೋತಿಯನ್ನು ಪಡೆದುಕೊಳ್ತಿದ್ದಾರೆ ಅಂಥವರಿಗೆ ದಂಡ ಬೀಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಅಧಿಕಾರಿಗಳು ಬರ್ತಾರೆ ಮನೆಗೆ, ದಾಖಲೆಗಳು ಕೇಳ್ತಾರೆ, 6 ದಾಖಲೆಗಳನ್ನು. ಆ ದಾಖಲೆಗಳನ್ನು ನೀಡಬೇಕು. ಒಂದು ವೇಳೆ ನೀವು ದಾಖಲೆಯನ್ನು ನೀಡದೇ ಇದ್ದರೆ ಗೃಹಜ್ಯೋತಿ ಏನು ಬರ್ತಾ ಇದೆ ಆ ಭಾಗ್ಯ ನಿಮಗೆ ಕಟ್ಟಾಗುತ್ತೆ. ಒಂದು ವೇಳೆ ತಪ್ಪು ಮಾಹಿತಿಯನ್ನು ನೀಡಿ ಗೃಹಜ್ಯೋತಿಯನ್ನು ಇಷ್ಟು ದಿನ ಪಡೆದುಕೊಂಡಿದ್ರಲ್ಲ ಅದಕ್ಕೆ ದಂಡ ಬೀಳುತ್ತೆ. ತಪ್ಪು ಮಾಹಿತಿಯನ್ನು ನೀಡಿ ಇಷ್ಟು ದಿನ ಫ್ರೀ ಕರೆಂಟ್ ಪಡೆದುಕೊಂಡವರಿಗೆ ದಂಡ ಬೀಳುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಗೃಹಜ್ಯೋತಿ ಬಳಸುವಂತಹ ಪ್ರತಿಯೊಬ್ಬರು ಈ ಸ್ಟೋರಿನ ನೋಡಬೇಕು. ಅಂದರೆ ಅಧಿಕಾರಿಗಳು ಬರ್ತಾರೆ, ಒಂದಷ್ಟು ದಾಖಲೆಗಳನ್ನು ಕೇಳ್ತಾರೆ, 6 ದಾಖಲೆಗಳನ್ನು ಕೇಳ್ತಾರೆ. ಆ ದಾಖಲೆಗಳನ್ನು ರೆಡಿ ಮಾಡ್ಕೊಳ್ಬೇಕು, ನೀವು ಅವ್ರಿಗೆ ಕೊಡಬೇಕು. ಒಂದು ವೇಳೆ ನೀವೇನಾದರೂ ಆ ದಾಖಲೆಗಳನ್ನು ಕೊಡಲಿಲ್ಲ ಅಂತಂದರೆ ಗೃಹಜ್ಯೋತಿ ನೀವೇನು ಇದುವರೆಗೂ ಬಳಸ್ತಾ ಇದ್ರಿ, ಇನ್ನು ಮುಂದೆ ಗೃಹಜ್ಯೋತಿ ಸಿಗೋದಿಲ್ಲ, ಫ್ರೀ ಕರೆಂಟ್ ಸಿಗೋದಿಲ್ಲ. 100 ಯೂನಿಟ್ ಏನು ಫ್ರೀ ಕೊಡ್ತಾ ಇದೆ ಅದು ಸಿಗೋದಿಲ್ಲ. ಇನ್ಮೇಲೆ ನೀವೇ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಅಧಿಕಾರಿಗಳು ಬಂದಾಗ ಆ ದಾಖಲೆಗಳನ್ನು ನೀಡಬೇಕಾಗುತ್ತೆ. ಇಂದಿನಿಂದ ಮನೆ ಮನೆಗೆ ಬರ್ತಾರೆ ಅಧಿಕಾರಿಗಳು. ನೀವೆಲ್ಲೂ ಹೋಗಬೇಕಿಲ್ಲ, ಅಧಿಕಾರಿಗಳೇ ಬರ್ತಾರೆ ಮನೆ ಮನೆಗೆ. ಗೃಹಜ್ಯೋತಿ ಗ್ರಾಹಕರಿಗೆ ಇಂಧನ ಇಲಾಖೆ ಈಗ ಹೊಸ ಶಾಕ್ ನೀಡ್ತಾ ಇದೆ. ಫ್ರೀ ವಿದ್ಯುತ್ ಇರುವಂತಹ ಮನೆ ಎಸ್ಕಾಂ ಸಿಬ್ಬಂದಿ ಎಂಟ್ರಿಯನ್ನು ನೀಡ್ತಿರುವಂಥದ್ದು. ಗೃಹಜ್ಯೋತಿಯಲ್ಲಿ ಪಾರದರ್ಶಕತೆಯನ್ನ ತರಲು ಈಗ ಬಿಗ್ ಆಪರೇಷನ್ಗೆ ಮುಂದಾಗಿದ್ದಾರೆ. ಇನ್ಮುಂದೆ ಮನೆ ಬದಲಾಯಿಸಿದ್ರೆ ಸಿಗೋದಿಲ್ಲ ಫ್ರೀ ಕರೆಂಟ್. ಮಾಲೀಕರು ಮೃತಪಟ್ಟಿದ್ರೆ ಇನ್ಮುಂದೆ ಫ್ರೀ ಕರೆಂಟ್ ಸಿಗೋದಿಲ್ಲ. ನೋಡಿ, ಮನೆ ಚೇಂಜ್ ಮಾಡಿದ್ರೆ, ಮನೆ ಮಾಲೀಕ ಏನಾದರೂ ತೀರೋಗಿದ್ರೆ ಅಲ್ಲಿ ಫ್ರೀ ಕರೆಂಟ್ ಇರೋದಿಲ್ಲ. ಡೇಟಾ ಅಪ್ಡೇಟ್ ಮಾಡಲು ಬರಲಿದೆ ಈಗ ಹೊಸ ಸಿಸ್ಟಮ್. ಅಧಿಕಾರಿಗಳು ಕೇಳುವಂತಹ 6 ದಾಖಲೆಗಳನ್ನ ಸಿದ್ಧಪಡಿಸ್ಕೊಳ್ಳಿ. ಫಲಾನುಭವಿಗಳಿಗೆ ಅಸಲಿ ಗುರುತು ಪತ್ತೆ ಹಚ್ಚಲು ಆಧಾರ್ ಕಾರ್ಡನ್ನು ಕೇಳುವಂಥದ್ದು. ನಿಮ್ಮ ವಿದ್ಯುತ್ ಮೀಟರ್ನ ಅಕೌಂಟ್ ID ಮತ್ತು ಇತ್ತೀಚೆಗೆ ಏನು ಲೈಟ್ ಬಿಲ್ ಬಂದಿರುತ್ತೆ ಅದನ್ನು ಕೊಡಬೇಕಾಗಿರುವಂಥದ್ದು. ಇಂದಿನಿಂದ ಮನೆ ಮನೆಗೆ ಅಧಿಕಾರಿಗಳು ಬರ್ತಾರೆ. ಗೃಹಜ್ಯೋತಿ ಗ್ರಾಹಕರಿಗೆ ಇಂಧನ ಇಲಾಖೆ ಈಗ ಹೊಸ ಶಾಕ್ ಅನ್ನು ನೀಡ್ತಾ ಇರುವಂಥದ್ದು. ಅಂದರೆ ಫ್ರೀ ವಿದ್ಯುತ್ ಇರುವಂತಹ ಮನೆಗೆ ಎಸ್ಕಾಂ ಸಿಬ್ಬಂದಿ ಭೇಟಿಯನ್ನು ನೀಡ್ತಾರೆ, ದಾಖಲೆಗಳನ್ನು ಕೇಳ್ತಾರೆ. ಗೃಹಜ್ಯೋತಿಯಲ್ಲಿ ಪಾರದರ್ಶಕತೆಯನ್ನು ತರುವಂತಹ ದೃಷ್ಟಿಯಿಂದ ಈ ರೀತಿ ಮಾಡಲಾಗ್ತಾ ಇದೆ. ಇನ್ನು ಗೃಹಜ್ಯೋತಿಗೆ ದಾಖಲೆಗಳು ಕಡ್ಡಾಯ, ಆಧಾರ್ ಕಾರ್ಡ್ ಕಡ್ಡಾಯ, ಸಕ್ರಿಯ ಮೊಬೈಲ್ ನಂಬರ್ ಇಲ್ಲಿ ಕಡ್ಡಾಯವಾಗುವಂಥದ್ದು. ಇನ್ನು 3ನೇದಾಗಿ ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್ ಅನ್ನು ನೀಡಬೇಕಾಗುತ್ತೆ. 4ನೇ ದಾಖಲೆ ಬಾಡಿಗೆ ಒಪ್ಪಂದದ ಪತ್ರಗಳು ನೀಡಬೇಕಾಗುತ್ತೆ. 5ನೇದು ರೇಷನ್ ಕಾರ್ಡ್ ಅನ್ನು ನೀಡಬೇಕು. ಇನ್ನು ಕೊನೆಯದಾಗಿ ಜಾತಿ ಪ್ರಮಾಣ ಪತ್ರ. ನೋಡಿ, ಇಲ್ಲೂ ಕೂಡ ಜಾತಿ ಪ್ರಮಾಣ ಪತ್ರವನ್ನು ನೀಡಬೇಕಾಗತ್ತೆ. ಗೃಹಜ್ಯೋತಿ ಫ್ರೀ ಪಡ್ಕೊಳ್ಳಿಕ್ಕೆ ಈಗ ದಾಖಲೆಗಳು ಕಡ್ಡಾಯ ಆಗಿರುವಂಥದ್ದು. ಏನೇನು ಅಂತ ನೋಡೋದಾದರೆ ಆಧಾರ್ ಕಾರ್ಡನ್ನು ಕೊಡಬೇಕು, ಸಕ್ರಿಯ ಮೊಬೈಲ್ ನಂಬರ್, ಈಗ ನೀವೇನು ಮೊಬೈಲ್ ಯೂಸ್ ಮಾಡ್ತಿದ್ರೆ ಆ ನಂಬರನ್ನು ಕೊಡಬೇಕಾಗತ್ತೆ.
ಜೊತೆಗೆ ಮತದಾರರ ಗುರುತಿನ ಚೀಟಿ, ವೋಟರ್ ಐ ಡಿ ಹಾಗೂ ಪ್ಯಾನ್ ಕಾರ್ಡನ್ನು ನೀವು ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಇನ್ನು ಬಾಡಿಗೆ ಮನೆಯಲ್ಲಿದ್ದವರು ಬಾಡಿಗೆ ಒಪ್ಪಂದದ ಪತ್ರವನ್ನು ನೀಡಬೇಕು. ರೇಷನ್ ಕಾರ್ಡ್ ಜೊತೆಗೆ ರೇಷನ್ ಕಾರ್ಡನ್ನು ಕೂಡ ನೀಡಬೇಕು. ಇದರಲ್ಲಿ ಜಾತಿ ಪ್ರಮಾಣದ ಪತ್ರವನ್ನು ಕೂಡ ನೀಡಬೇಕಾಗುತ್ತೆ. ಈ 6 ದಾಖಲೆಗಳನ್ನು ಅಧಿಕಾರಿಗಳಿಗೆ ನೀಡೋದು ಕಡ್ಡಾಯ ಆಗಿದೆ. ಇನ್ನು ಮೇಲೆ ಗೃಹ ಜ್ಯೋತಿ ನಮಗೆ ಬೇಕು ಅನ್ನುವಂಥವರು ಅಧಿಕಾರಿಗಳು ಬಂದಾಗ ಈ 6 ದಾಖಲೆಗಳನ್ನು ನೀಡಬೇಕು. ಒಂದು ವೇಳೆ ಇದು ನೀವು ದಾಖಲೆಗಳನ್ನು ಕೊಟ್ಟಿಲ್ಲ, ಮಿಸ್ ಆಗಿದೆ ಅನ್ನೋ ಥರ ಆದರೆ ನಿಮಗೆ ಗೃಹ ಜ್ಯೋತಿ ಏನೀಗ ಫ್ರೀಯಾಗಿ ಸಿಗ್ತಾ ಇತ್ತು ಇನ್ನು ಮುಂದೆ ಸಿಗೋದಿಲ್ಲ, ಆ ರೀತಿ ಆಗುತ್ತೆ. ಬಿಕಾಸ್ ಸರ್ಕಾರ ಇದಕ್ಕೆ ಏನು ಅನರ್ಹರು ಏನು ಪಡೆದುಕೊಳ್ತಿದ್ದಾರೆ, ಈ ಒಂದು ಗೃಹ ಜ್ಯೋತಿ ಪಂಚ ಗ್ಯಾರಂಟಿಯ ಅನುಕೂಲವನ್ನು ಏನು ಪಡ್ಕೊಳ್ತಾ ಇದ್ದಾರೆ ಅದಕ್ಕೆಲ್ಲ ಜರಡಿ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದೆ. ಯಾರಿಗೆ ಸಿಗಬೇಕು ಅಂಥವ್ರಿಗೆ ಮಾತ್ರ ಇವೆಲ್ಲ ಸವಲತ್ತುಗಳು ಸಿಗಬೇಕು, ಬೇಡದೇ ಇರೋ ಅಂಥವರು ಹೆಚ್ಚು ಬಳಸ್ಕೊಳ್ತಿದ್ದಾರೆ. ಹಾಗಾಗಿ ಜರಡಿ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಏನು ನೀವೇನಾದರೂ ಬಾಡಿಗೆ ಮನೆಯಲ್ಲಿದ್ದರೆ, ಬಾಡಿಗೆ ಮನೆ ಪದೇ ಪದೇ ಚೇಂಜ್ ಮಾಡ್ತಾ ಇದ್ದರೆ ನಿಮಗೆ ಇಲ್ಲಿ ಗೃಹ ಜ್ಯೋತಿ ಸಿಗೋದಿಲ್ಲ. ಜೊತೆಗೆ ಮನೆ ಮಾಲೀಕರು ಏನಾದರೂ ತೀರು ಹೋಗಿದ್ರೆ ಅಲ್ಲೂ ಕೂಡ ಏನು ನಿಮಗೆ ಒಂದು ಫ್ರೀ ಕರೆಂಟ್ ಸಿಗೋದಿಲ್ಲ. ಈ ರೀತಿಯ ಒಂದಷ್ಟು ರೂಲ್ಸ್ಗಳನ್ನು ಈಗ ತರಲಾಗ್ತಾ ಇದೆ.